ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮುಸ್ಲಿಂ ಯುವಕನ ಹತ್ಯೆಗೆ ಮಂಗಳೂರು ಉದ್ವಿಗ್ನವಾಗಿದೆ. ಬಂಟ್ವಾಳದ ಸುರತ್ಕಲ್ನಲ್ಲಿ ಬಸ್ಗೆ ಕಲ್ಲೇಟ ಹಾಕಿದೆ. ನಂದಿನಿ ಎಂಬ ಖಾಸಗಿ ಬಸ್ ಮೇಲೆ ಕಲ್ಲು ತೂರಾಟವಾಗಿದೆ. ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿದೆ. ಈ ಕಾರಣದಿಂದಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ. ಗುಂಪುಗಾರಿಕೆ ಗುಂಪುಗೂಡಿ ಯಾವುದೋ ರೀತಿಯ ಶಾಂತಿಗೆ ಭಂಗ ತರುವಂಥ ಪ್ರಯತ್ನ ಆಗಬಾರದು ಅಂತ ಹೇಳಿ ಆದರೂ ಕೂಡ ನಂದಿನಿ ಎಂಬ ಖಾಸಗಿ ಬಸ್ ಮೇಲೆ ಕಲ್ಲು ತೂರಾಟವಾಗಿದೆ. ಅಬ್ದುಲ್ ಹತ್ಯೆ ಖಂಡಿಸಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದ್ ಕರೆ ನೀಡಲಾಗಿದೆ. ಹಲವೆಡೆ ಬಸ್ ಸಂಚಾರಕ್ಕೆ ತಡೆಯೊಡ್ಡಲಾಗಿದೆ. ಕಲ್ಲು ತೂರಾಟ ನಡೆದಿದೆ. ನೋಡಿ, ಬಂದ್ ಆಚರಣೆ ಇದೆಯಲ್ಲ ಮಾಡಬಹುದು, ಆದರೆ ಬಲವಂತದ ಬಂದ್ ಆಚರಣೆಗೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ಬಲವಂತವಾಗಿ ಬಸ್ಗಳನ್ನು ನಿಲ್ಲಿಸೋದು, ನೀವು ಸಂಚಾರ ಮಾಡಬೇಡಿ ಅಂತ ಹೇಳೋದು, ಹೀಗೆ ಹೇಳಿದರೆ ಅದು ಅಪರಾಧ ಆಗುತ್ತೆ. ಸೊ ಆದರೂ ಕೂಡ ಅಂಥ ಕೆಲಸಗಳು ನಡೆದಿದೆ. ಬಸ್ ಆ ಭಾಗದಲ್ಲಿ ಖಾಸಗಿ ಬಸ್ಗಳೇ ಹೆಚ್ಚಿನಾಗಿ ಸಂಚಾರ ಮಾಡುತ್ತೆ. ಆದರೆ ಈ ಸಂದರ್ಭದಲ್ಲಿ ಕಲ್ಲು ತೂರಾಟ ನಡೆಸುವ ಮೂಲಕ ಕಿಡಿಗೇಡಿಗಳು ಈ ಕೃತ್ಯವನ್ನು ಎಸಗಿದ್ದಾರೆ. ಮುಸ್ಲಿಂ ಯುವಕನ ಹತ್ಯೆಯ ಕಾರಣಕ್ಕಾಗಿ ಕರಾವಳಿ ಉದ್ವಿಗ್ನಗೊಂಡಿದೆ. ಸುರತ್ಕಲ್ನಲ್ಲಿ ಕಲ್ಲು ತೂರಾಟ ಮಾಡಲಾಗಿದೆ. ನಿಷೇಧಾಜ್ಞೆ ನಡುವೆಯೂ ಕೂಡ ಜನ ಇಂಥ ಕೆಟ್ಟ ಕೃತ್ಯಗಳಿಗೆ ಕೈ ಹಾಕಿದ್ದಾರೆ. ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರು ಅತ್ಯಂತ ಕಟ್ಟೆಚ್ಚರವನ್ನು ವಹಿಸಬೇಕಾಗಿದೆ. ಎಲ್ಲಿ ಜನಸಂದಣಿ ಇದೆಯೋ, ಯಾಕೆಂತ ಹೇಳಿದ್ರೆ ಮೆರವಣಿಗೆ ಒಂದು ಕಡೆ ಸಾಗ್ತಾ ಇದ್ದರೆ ಇನ್ನು ಕೆಲ ಕಡೆಗಳಲ್ಲಿ ಜನ ಸೇರುವಂಥ ಸಾಧ್ಯತೆಗಳಿರುತ್ತೆ. ಜನ ಸೇರುವ ಪ್ರದೇಶಗಳನ್ನು ಗುರುತಿಸಿಕೊಂಡು ಅಲ್ಲಿಯೇ ಹೆಚ್ಚಿನ ಪ್ರಮಾಣದಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡಬೇಕಾಗಿದೆ. ಈಗಾಗಲೇ ಒಂದು ಘಟನೆ ನಡೆದಿರೋದೇ ಸಾಕು. ಆ ಘಟನೆಯ ನಂತರದಲ್ಲಿಯೂ ಕೂಡ ಅದಕ್ಕೆ ಜೋಡಣೆಯಾದ ರೀತಿಯಲ್ಲಿ ಮತ್ತೆ ಪುನಃ ಅಂಥ ಘಟನೆಗಳು ನಡೆಯುತ್ತೆ ಅಂತ ಹೇಳಿದ್ರೆ ಅದು ಯಾವ ಕಾರಣಕ್ಕೂ ಕೂಡ ಸಹಿಸೋಕ್ಕೆ ಸಾಧ್ಯವಿಲ್ಲ. ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಕರಾವಳಿ ಭಾಗದಲ್ಲಿ ಈ ರೀತಿಯ ಘಟನೆಗಳು ಪದೇ ಮರುಕಳಿಸ್ತಾ ಇರ್ತವೆ. ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಸರ್ಕಾರ ಎಷ್ಟೇ ಕ್ರಮ ವಹಿಸಿದರೂ ಕೂಡ ಸಾಧ್ಯವಾಗಿಲ್ಲ. ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲೂ ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಯಾವ ಪ್ರಯತ್ನವೂ ಆಗಿಲ್ಲ ಅಂತ ಕಾಣಿಸುತ್ತೆ. ಯಾಕೆಂತ ಹೇಳಿದ್ರೆ ಆ ಘಟನಾವಳಿಗಳೇ ಹೇಳುತ್ತೆ. ಹಿಂದಿನ ಬೊಮ್ಮಾಯಿ ಸರ್ಕಾರದಲ್ಲಿ ಏನಾಗಿತ್ತು ಅನ್ನೋದನ್ನು ಇಡೀ ರಾಜ್ಯದ ಜನ ಗಮನಿಸಿದರು. ಸಿದ್ದರಾಮಯ್ಯ ಸರ್ಕಾರ ಬಂದ ನಂತರದಲ್ಲಾದರೂ ಅದಕ್ಕೆ ಕಡಿವಾಣ ಬಿತ್ತಾ ಅಂದರೆ ಆ ಪ್ರಶ್ನೆಗೆ ಉತ್ತರ ಸದ್ಯಕ್ಕಂತೂ ಸಿಗೋದಿಲ್ಲ.